ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಸಂಚಿಕೆ ಆರಂಭದಲ್ಲೇ ನಾನು ಹೈಲೈಟ್ಸ್ ಹೇಳ್ತಾ ಇದ್ದೀನಿ. ಈಗ ಅಜಿತ್ಗೆ ದೊಡ್ಡ ಅಪಘಾತ ಆಗಿದೆ. ಅಂದರೆ ಅಜಿತ್ ಒಂದು ಕೇಸ್ ಮೇಲೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿರ್ತಾರೆ. ಅಲ್ಲಿ ಒಂದಷ್ಟು ಜನ ಸ್ಮಗ್ಲರ್ಗಳನ್ನ ಹಿಡಿದಿರ್ತಾರೆ. ಅವರು ಅಜಿತ್ನ ಅಟ್ಯಾಕ್ ಮಾಡಿ ಅಜಿತ್ಗೆ ಗಂಭೀರವಾದ ಗಾಯವನ್ನು ಮಾಡಿದ್ದಾರೆ. ಸೊ ಈ ಸುದ್ದಿ ಭೂಮಿ ಮತ್ತು ಸಂಗೀತ ಕೇಳಿದ್ರೆ ಎಷ್ಟು ಆಘಾತ ಆಗ್ಬೋದು. ಸೊ ನೋಡೋಣ ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ. ವಿಡಿಯೋಗಳು ನಿಮಗೆ ಏನಾದರೂ ಲೈಕ್ ಆಗ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿ ಮನೆಯವರೆಲ್ಲನೂ ಸಹ ಲಿಂಗವಾಜಿ ಮನೆಯಲ್ಲಿ ಇರ್ತಾರೆ. ಇನ್ನು ಶ್ರೀರಾಮನವಮಿ ಅಂತ ಹೇಳ್ಬಿಟ್ಟು ಅದ್ದೂರಿಯಾಗಿ ಆಚರಣೆನ ಮಾಡ್ತಾ ಇರ್ತಾರೆ. ಭೂಮಿ ಮನೆ ಕೆಲಸಗಳನ್ನೆಲ್ಲ ಮಾಡಿ, ಅಜ್ಜಿ ಹೇಳಿದ ಕೆಲಸಗಳನ್ನೆಲ್ಲ ಮಾಡಿ, ಈ ಕಡೆ ಸಂಗೀತ ಮತ್ತು ಈ ಲಿಂಗವಾಜಿನ ಒಂದು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರೆ, ಇನ್ನು ಶ್ರವಣ್ ಮತ್ತು ಶಾರದಾ, ನಿಮ್ಮಿಬ್ಬರು ಮನಸ್ವಿನಿ, ನಿಮ್ಮ ಮಗಳು ತುಂಬಾ ಒಳ್ಳೆ ಬುದ್ಧಿನ ಕಲಿಸಿದ್ದೀರಾ ಅಂತ ಅಜ್ಜಿ ಹೊಗಳುತ್ತಿರ್ತಾರೆ. ಮತ್ತು ಮಯೂರಿ ಜೊತೆ ದೇವಸ್ಥಾನಕ್ಕೆ ನಮ್ಮ ಭೂಮಿನೂ ಸಹ ಕಳಿಸ್ತಾರೆ. ಅಲ್ಲೋದಂಥ ಭೂಮಿಗೆ ದೊಡ್ಡ ಆಘಾತ ಕಾದಿರುತ್ತೆ. ಅಲ್ಲಿ ಅವಳ ಮಾಂಗಲ್ಯ ಸರ ಕಳಚಿ ದೇವ್ರ ಮುಂದೆ ಬಿದ್ದೋಗುತ್ತೆ. ಇದನ್ನು ನೋಡಿದಂಥ ಒಬ್ಬ ಗುರುಗಳು, ಏನೋ ಅಪಘಾತ ಕಾದಿದೆಯಮ್ಮ, ಅನಾಹುತ ಆಗುತ್ತೆ, ನಿನ್ನ ತಾಲಿ ಭಾಗ್ಯಕ್ಕೆ ಕುತ್ತು ಬಂದಿದೆ ಅಂತೇಳ್ಬಿಟ್ಟು ಈ ಕಡೆ ಆ ಒಬ್ಬ ಗುರುಗಳು ಹೇಳ್ತಾ ಇದ್ದಾರೆ. ನಂತರ ಭೂಮಿ ತುಂಬಾ ಹೇಳ್ತಾ ಇರ್ತಾಳೆ, ಏನು ಹೇಳ್ತಾ ಇದ್ದೀರಾ ಗುರುಗಳೇ ನೀವು ಅಂದಾಗ, ಹೌದಮ್ಮ, ಈ ರೀತಿ ಮಾಂಗಲ್ಯ ಚೈನ್ ಕಳಚಿ ಬೀಳಬಾರ್ದು ಅಂತ ಹೇಳಿದಾಗ, ಮೊದಲು ನಿನ್ನ ತಾಳಿ ಭಾಗ್ಯಕ್ಕೆ ಏನು ಕುತ್ತು ಬಂದಿದೆಯೋ ಅದನ್ನು ನೋಡಿ ತಿಳ್ಕೊ ಅಂತ ಹೇಳ್ಬಿಟ್ಟು ಅವರು ಇಂಡೈರೆಕ್ಟಾಗಿ ಹೇಳ್ತಾರೆ. ಅಷ್ಟು ಬೇಗ ಭೂಮಿ ಫೋನ್ ಮಾಡಿ ಸತ್ಯಣ್ಣ ಅಜಿತ್ಗೆ ಎಲ್ಲರಿಗೂ ವಿಚಾರಿಸ್ತಾರೆ. ಅಜಿತ್ ಫೋನು ಹೋಗ್ತಾ ಇರಲ್ಲ, ನಾಟ್ ರೀಚಬಲ್ ಬರುತ್ತೆ. ಇನ್ನು ಸತ್ಯಣ್ಣಗೆ ಫೋನ್ ಮಾಡಿ ಸಾಹೇಬ್ರೆಲ್ಲಿದ್ದಾರೆ, ಫೋನ್ ಯಾಕೆ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ವಿಚಾರಿಸ್ಕೋತಾಳೆ. ಅವಾಗ ಸತ್ಯಣ್ಣ ಇದ್ದವರು, ಭೂಮಿ ನಿನ್ನ ಹತ್ರ ಒಂದು ದೊಡ್ಡ ವಿಚಾರ ಹೇಳಬೇಕು. ಅಜಿತ್ ಈಗ ಒಂದು ದೊಡ್ಡ ಕೇಸಲ್ಲಿ ಸಿಗಾಕೊಂಡಿದ್ದಾನೆ, ಮತ್ತು ಒಂದು ದೊಡ್ಡ ಅಪಘಾತನೂ ಆಗಿದೆ ಅಂದಾಗ, ಸತ್ಯಣ್ಣ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಭೂಮಿ ತುಂಬಾ ಶಾಕು ಮತ್ತು ತುಂಬಾ ಅಳ್ತಾ ಇರ್ತಾಳೆ. ಹೌದಮ್ಮ ಭೂಮಿ, ಕೇಸ್ ತೊಗೊಂಡಿದ್ನಲ್ಲ ಅದು ದೊಡ್ಡ ಸ್ಮಗ್ಲಿಂಗ್ ಕೇಸು. ಆ ರೌಡಿಗಳನ್ನ ಹಿಡ್ದಿರೋದ್ರಿಂದ ಅಜಿತ್ ಮೇಲೆ ಅವ್ರ ಕಣ್ಣಿದೆ. ಹಂಗಾಗಿ ಅಜಿತ್ಗೆ ಏನಾದರೂ ಮಾಡಿ ಅನಾಹುತ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅದೇ ರೀತಿ ದೊಡ್ಡ ಅನಾಹುತ ಮಾಡಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಸತ್ಯಣ್ಣ ಹೇಳಿದ ತಕ್ಷಣವೇ ಈ ಕಡೆ ಭೂಮಿಗೆ ಎದೇನೆ ಹೊಡೆದೋಗೋ ಥರ ಆಗುತ್ತೆ. ಸತ್ಯಣ್ಣ, ನೀವೇನು ಹೇಳ್ತಾ ಇದ್ದೀರಾ? ಸಾಹೇಬ್ರನ್ನ ನಾನು ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಬೇಕು ಅಂತ ನಾನು ಫೋನ್ ಮಾಡಿದ್ರೆ ಈ ರೀತಿ ಹೇಳ್ತಿದ್ದೀರಲ್ಲ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ನಂತರ ನಮ್ಮ ಸತ್ಯಣ್ಣ, ಭೂಮಿ, ಇಷ್ಟು ದಿನ ನೀನು ನಿನ್ನ ಪ್ರೀತಿನ ಹೇಳ್ಕೊಂಡಿಲ್ಲ. ಅಜಿತ ನಿನ್ನ ತುಂಬ ಮನಸಾರೆ ಪ್ರೀತಿ ಮಾಡ್ತಿದ್ದಮ್ಮ, ಆದರೆ ಕಾಲ ಮೀರೋಯ್ತಲ್ಲ, ಅಜಿತ್ಗೆ ಈ ರೀತಿ ಕಂಡೀಷನ್ ಇದೆ, ಇದನ್ನು ಯಾವ ರೀತಿ ನಿಮಗೆಲ್ಲ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಸತ್ಯಣ್ಣ ಕಣ್ಣೀರು ಹಾಕ್ತಿದ್ರೆ, ಈ ಕಡೆ ಭೂಮಿ ಇದ್ದೋಳು, ಸತ್ಯಣ್ಣ ಆ ರೀತಿ ಎಲ್ಲ ಹೇಳ್ಬೇಡಿ, ನಾನು ಈಗಲೇ ಸಾಹೇಬ್ರನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ಮನೆಯವ್ರಿಗೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ ಅಂದಾಗ, ಹೆಂಗೆ ಹೇಳ್ದೆ ಇರೋಕ್ಕಾಗುತ್ತೆ ಸತ್ಯಣ್ಣ, ಅತ್ತೆಗೆ ಹೇಳಲಿಲ್ಲ ಅಂದರೆ ನನ್ನ ಮನಸ್ಸು ತಡೆಯೋದೇ ಇಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಎದ್ನೋ ಬಿದ್ನೋ ಅಂತ ಮನೆಗೆ ಓಡೋಗ್ತಾಳೆ. ಅಷ್ಟರಲ್ಲಿ ಶ್ರವಣ್ಗೆ ಫೋನ್ ಮಾಡಿ ಸತ್ಯ ಎಲ್ಲನೂ ಸಹ ತಿಳಿಸಿರ್ತಾರೆ. ಅಜಿತ್ ಯಾವುದೋ ಒಂದು ಕೇಸಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಸೊ ಈಗ ಅಜಿತ್ನ ಪರಿಸ್ಥಿತಿ ಏನು ಅಂತ ಹೇಳೋಕ್ಕಾಗ್ತಾ ಇರಲ್ಲ, ಅಷ್ಟು ಗಂಭೀರವಾಗಿರುತ್ತೆ. ಈಗ ಅಜಿತ್ ಆಸ್ಪತ್ರೆಯಲ್ಲಿದ್ದಾರೆ. ಭೂಮಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಅಜಿತ್ ಮತ್ತು ಈ ಕಡೆ ಅಜಿತ್ನ ನೋಡೋಕ್ಕೆ ಮನೆಯವರೆಲ್ಲ ಬಿದ್ನೋ ಅಂತ ಬೋರ್ಡ್ ಬಂದಿದ್ದಾರೆ. ಅಜಿತ್ಗೆ ಈಗ ಭೂಮಿ ತನ್ನ ಪ್ರೀತಿನ ಹೇಳ್ಕೊಳ್ಳೋ ಸಮಯ ಈ ರೀತಿ ಬಂದೋಯ್ತಲ್ಲ ಅನ್ನೋದೊಂದು ಅವಳಿಗೆ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಇನ್ನು ಅಜಿತ್ನ ಆದಷ್ಟು ಬೇಗ ಹುಷಾರು ಮಾಡಬೇಕು ಅಂತ ಡಾಕ್ಟ್ರ್ ಹೇಗಿದ್ದಾರೆ ಅಂದಾಗ, ಈಗ ಸೀರಿಯಸ್ ಕಂಡೀಷನಲ್ಲಿದ್ದಾರಮ್ಮ, ನಾವೇನು ಹೇಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪಾಪ ಭೂಮಿ ತನ್ನ ಪ್ರೀತಿ ಸಾಹೇಬ್ರಿಗೆ ಹಿಂಗಾಯ್ತಲ್ಲ ಅಂತೇಳ್ಬಿಟ್ಟು ತುಂಬಾ ಕಣ್ಣೀರು ಆಗ್ತಿದ್ದಾಳೆ. ಇನ್ನು ಅಜ್ಜಿ ಅಂತೂ, ಏನು ಅಜಿತ್ಗೆ ಏನಾಯಿತು, ನಾನು ಹೇಳಿದೆ ಈ ಕೆಲಸ ಬೇಡ ಅಂತ ಹೇಳಿದೆ, ನನ್ನ ಮಾತು ಕೇಳಲೇ ಇಲ್ಲ ಅಂದಾಗ ಸಂಗೀತ ಅಂತೂ ಮಾತೇ ಬರ್ತಾ ಇರಲ್ಲ, ತಲೆ ಸುತ್ತಿ ಬಿದ್ದೋಗ್ಬಿಡ್ತಾಳೆ. ಸಂಗೀತಂಗೆ ತನ್ನ ಮಗ ಅಂದರೆ ಪಂಚಪ್ರಾಣ. ಈಗ ಅಜಿತ್ನ ಉಳಿಸ್ಕೊಳ್ಳೋದು ಯಾರು? ಭೂಮಿ ಕೈಯಲ್ಲಿದೆ ಅಜಿತ್ನ ಪ್ರಾಣ. ಡಾಕ್ಟ್ರುಗಳೆಲ್ಲ ಕೈ ಚೆಲ್ಲಿ ನಿಂತಿದ್ದಾರೆ. ಈಗ ಅಜಿತ್ ಸಾಹೇಬ್ರನ್ನ ಉಳಿಸ್ಕೋತಾಳ ಭೂಮಿ. ಈ ಕಡೆ ನಿಂಗವಾಜಿ ಸಂಗೀತ ಏನೋ ಒಂದಾದರೂ, ಆದರೆ ಅಜಿತ್ನ ಉಳಿಸ್ಕೊಳ್ಳೋದಾದರೂ ಯಾರು? ಅಜಿತ್ ಈ ದೊಡ್ಡ ಕೇಸಲ್ಲಿ ಟ್ರಾನ್ಸ್ಫರ್ ಆಗಿದೆ ಈ ಕೇಸ್ ಮೇಲೆ. ಸೊ ಹಂಗಾಗಿ ಈ ಕೇಸಲ್ಲಿ ಅವ್ರಿಗೆ ದೊಡ್ಡ ಆಘಾತ ಕಾದಿದೆ. ನೋಡೋಣ, ನಮ್ಮ ಅಜಿತ್ ಸಾಹೇಬ್ರಿಗೆ ಏನೂ ಆಗದೆ ಬಂದರೆ ತುಂಬ ಒಳ್ಳೆಯದು. ಸೊ ಭೂಮಿ ಸಾಹೇಬ್ರ ಮುಂದೆ ನಿಂತ್ಕೊಂಡು, ಸಾಹೇಬ್ರೆ, ನಾನು ಪ್ರೀತಿನ ಹೇಳ್ಕೊಳಕ್ಕಾಗಲಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ, ಆದರೆ ನೀವು ಮಲಗಿದ್ದೀರಾ, ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ, ಅದನ್ನು ಹೇಳ್ಕೊಂಬಿಡ್ಬೇಕು ಅಂತ ಕಾಯೋ ಸಮಯದಲ್ಲಿ ಆ ದೇವ್ರು ಇಂಥ ಶಿಕ್ಷೆ ಕೊಟ್ಬಿಟ್ಟ ನನಗೆ. ಇನ್ಯಾವತ್ತೂ ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಸಾಹೇಬ್ರೆ, ಕಣ್ಬಿಡಿ ಅಂತ ಹೇಳ್ಬಿಟ್ಟು ಭೂಮಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಸೊ ಈಗ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಜಿತ್ ಅವ್ರಿಗೆ ಎಚ್ಚರಿಕೆ ಆಗುತ್ತಾ, ಭೂಮಿ ತನ್ನ ಪ್ರೀತಿನ ಹೇಳ್ಕೊತಾಳ. ನಿಮಗೆ ವಿಡಿಯೋಗಳು ಸ್ವಲ್ಪನಾದರೂ ಲೈಕ್ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.